ನಮಸ್ಕಾರ ಸ್ನೇಹಿತರೆ, ಯೂನಿವರ್ಸಲ್ ಎನರ್ಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಮನೆಯ ವಾಸ್ತುನಲ್ಲಿ ಶೌಚಾಲಯ ಗುಂಡಿ ಯಾವ ಕಡೆ ಮಾಡಬೇಕು ಅನ್ನೋದು ತುಂಬ ಜನರ ಒಂದು ಪ್ರಶ್ನೆ, ಹಾಗೂ ಯಾವ ಭಾಗದಲ್ಲಿದ್ದರೆ ಏನು ತೊಂದರೆಯನ್ನು ಕೊಡುತ್ತೆ ಅಂತಲೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಯಾಕಂದರೆ ಇದು ಅತ್ಯಂತ ಪ್ರಮುಖವಾದಂತಹ ವಿಡಿಯೋ. ಯಾಕೆಂದರೆ ಇದು ನಮ್ಮ ಜೀವ ಉಳಿಸುವಂತಹ ಮತ್ತು ಅಳಿಸುವಂತಹ ಪ್ರಶ್ನೆ. ಮನುಷ್ಯ ಅಂದಮೇಲೆ ಆಯಸ್ಸಿರೋ ತನಕ ಬದುಕ್ತೀವಿ. ಆರೋಗ್ಯವಾಗಿ, ಸುಖವಾಗಿ, ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನೋಂಥದ್ದು ಮನೆಯನ್ನು ಕಟ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನೋಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಆಸೆ. ಅಂಥದ್ರಲ್ಲಿ ನಾವು ನಮ್ಮ ಬುದ್ಧಿಶಕ್ತಿಗೆ ಅಥವಾ ಇನ್ನೊಬ್ಬರು ಯಾರೋ ಹೇಳಿದ್ರು ಅಂತ ನಾವೇನಾದರೂ ವಾಸ್ತುಶಾಸ್ತ್ರವನ್ನು ನೆಗ್ಲೆಕ್ಟ್ ಮಾಡಿ ವಾಸ್ತುಶಾಸ್ತ್ರದ ವಿರುದ್ಧವಾಗಿ ನಾವೇನೋ ಕಟ್ಟಿದ್ವಿ ಅಂದರೆ ಅದು ನಮ್ಮ ಕುಟುಂಬವನ್ನು ಹಾಳು ಮಾಡೋಕ್ಕತ್ತೆ, ನಮ್ಮನ್ನು ಏಳಿಗೆ ಮಾಡೋಕ್ಕೆ ಬಿಡೋದಿಲ್ಲ. ಓಕೆ, ನೋಡಿ, ಮನೆಯ ವಾಸ್ತುನಲ್ಲಿ ಪ್ರಮುಖವಾಗಿ ಶೌಚಾಲಯ ನಿರ್ಮಾಣ ಮಾಡಿರ್ತೀವಿ. ಈ ಶೌಚಾಲಯ ನಿರ್ಮಾಣ ಮಾಡಾದಮೇಲೆ ನಮಗೆ ಪಿಟ್ ಗುಂಡಿಯಲ್ಲಿ ಬರಬೇಕು ಅನ್ನೋದು ಕೆಲವರದಷ್ಟು ಜನರ ಒಂದು ತಲೆನೋವು. ಏಕೆಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಪಿಟ್ ಗುಂಡಿ ಅಷ್ಟೇನು ಇದು ಮಾಡಲ್ಲ, ಮೇನ್ ಡೋರ್ ಬೇಕು, ಆಯಾ ಸರಿ ಇರಬೇಕು, ಹಾಗೆ ಹೀಗೆ ಅಂತ ಎಷ್ಟೋ ಜನ ಜ್ಯೋತಿಷ್ಯರಾಗಿರ್ಬೋದು, ನಿಮ್ಮ ಹತ್ತಿರಗಳಿರುವಂತಹ ಗುರುಗಳಾಗಿರ್ಬೋದು ಹೇಳಿರ್ತಾರೆ. ಬಟ್ ಆದರೆ ನನ್ನ ಅನುಭವ ಸುಮಾರು 16 ವರ್ಷದ ಅನುಭವ ಇದು. ಏಕೆಂದರೆ ನನ್ನ ಜೀವನದಲ್ಲಿಯೂ ಕೂಡ ಇದು ನಡೆದೋಗ್ಬಿಟ್ಟಿದೆ. ಇದರಿಂದ ಜಸ್ಟ್ ಈ ಶೌಚಾಲಯ ಮತ್ತು ಶೌಚಾಲಯ ಗುಂಡಿಯಿಂದ ನಾವು ಹಣಕಾಸನ್ನು ಕಳ್ಕೊಂಡಿದ್ವಿ, ಹಣವನ್ನು ಕಳ್ಕೊಂಡಿದ್ದೀವಿ, ಆರೋಗ್ಯ, ನನ್ನ ತಾಯಿ ಮತ್ತು ತಂದೆಯ ಆರೋಗ್ಯವನ್ನು ಕಳ್ಕೊಂಡಿದ್ದೀವಿ. ಆ ಮನೆಯ ಎಫೆಕ್ಟು ಹೇಗಿತ್ತು ಅಂದರೆ ಸುಮಾರು ಒಂದು 15 ವರ್ಷ ಆದರೂ ಕೂಡ ಆ ಎಫೆಕ್ಟ್ ಕೂಡ ನಮಗೆ ತಪ್ಪಿಸ್ಕೊಳಕ್ಕಾಗಿಲ್ಲ. ಅದಕ್ಕೆ ಹೇಳೋದು, ಶೌಚಾಲಯವನ್ನು ನಿರ್ಮಾಣ ಮಾಡಬೇಕಾದ್ರೆ ಅಥವಾ ಹೊಸದಾಗಿ ನಾವು ಮನೆಯನ್ನು ಕಟ್ಟಬೇಕಾದ್ರೆ ಈ ಒಂದು ಶೌಚಾಲಯ ಗುಂಡಿ ಇದೆಯಲ್ಲ, ಇದನ್ನು ನಾವು ತಿಳ್ಕೊಬೇಕಾಗತ್ತೆ. ಯಾವ ರೀತಿಯಾಗಿ ಎಲ್ಲಿ ಮಾಡಬೇಕು ಅಂಥೇಳಿ ನೋಡೋಣ. ಎಲ್ಲೆಲ್ಲಿ ಇದ್ದರೆ ಏನೇನು ಫಲಗಳನ್ನು ಕೊಡುತ್ತೆ. ಮೊದಲನೇದಾಗಿ, ಆಲ್ಮೋಸ್ಟ್ ಆಲು ಎಲ್ಲರಿಗೂ ಗೊತ್ತಿರುವ ಹಾಗೆ ಉತ್ತರ ಮತ್ತು ವಾಯುವಿನ ಮಧ್ಯಭಾಗದಲ್ಲಿ ನಾವು ಪಿಟ್ ಗುಂಡಿ ಮಾಡಬೇಕು. ಓಕೆ, ಇದು ಏನಾಗುತ್ತೆ ಅಂದರೆ ಫೌಂಡೇಶನಿಗೆ ಟಚ್ ಆಗಬಾರ್ದು, ಆ ರೀತಿಯಾಗಿ ನಾವು ನೋಡ್ಕೋಬೇಕು. ಇನ್ನು ಸೆಕೆಂಡ್ ಆಪ್ಷನ್ಸ್ ಬಂದು ಪೂರ್ವ ಮತ್ತು ಆಗ್ನೇಯದ ಮಧ್ಯಭಾಗ. ಇದೆಲ್ಲ ಡಿಗ್ರಿ ಲೆಕ್ಕಾಚಾರದಲ್ಲೇ ಮಾಡಬೇಕು. ಡಿಗ್ರಿ ಲೆಕ್ಕಾಚಾರದಲ್ಲಿ ನೋಡಿ ನಾವು ಕೊಡಬೇಕಾಗತ್ತೆ, ಅದನ್ನು ಅಳತೆ ಮಾಡಬೇಕಾಗತ್ತೆ. ಅದೆಲ್ಲ ಪ್ರೊಸೀಜರ್ ತುಂಬ ಇದೆ, ಅದನ್ನು ನಾನು ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಈ ಎರಡು ಕಡೆ ನಮಗೆ ಶಾಸ್ತ್ರದಲ್ಲಿ ಉಲ್ಲೇಖ ಇರೋದು ನನ್ನ ಗುರುಗಳಾದಂತಹ TN ಸುಬ್ರಹ್ಮಣ್ಯಂ ಭದ್ರಾವತಿಯವರು. ತುಂಬ ವರ್ಷಗಳ ಕಾಲ ಅವರು ತಮ್ಮ ಜ್ಯೋತಿಷ್ಯ ಹಾಗೂ ವಾಸ್ತುಶಾಸ್ತ್ರವನ್ನು ಕಲಿತು ಎಲ್ಲ ಬರುವಂತಹ ಭಕ್ತರಿಗೆ ತಮ್ಮ ಸಲಹೆಯನ್ನು ನೀಡಿ ಅವ್ರ ಜೀವನವನ್ನು ನಿರೂಪಿಸಿ ಅವರ ಬಾಳಲ್ಲಿ ಬೆಳಕಾಗಿ ನಿಂತವರು. ಇನ್ನು ಇನ್ನೊಬ್ಬ ಗುರುಗಳಾದಂತಹ ಪಂಡಿತ್ ದಿನೇಶ್ ಗುರೂಜಿಯವರು ಕೂಡ, ನಕ್ಷತ್ರ ನಾಡಿ ಖ್ಯಾತಿಯ ದಿನೇಶ್ ಗುರೂಜಿಯವರು ಕೂಡ ನಮ್ಮ ಗುರುಗಳೇ. ಅವರಿಂದನೂ ಕೂಡ ಸಾಕಷ್ಟು ವಿದ್ಯೆಗಳನ್ನು ನಾವು ಕಲ್ತಿದ್ದೀವಿ. ಓಕೆ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಹೇಳ್ತಾ ಇರೋದು ಇಲ್ಲಿ ಇವೆರಡು ಕಡೆ ಬಂದಿರುವಂಥದ್ದು. ಇದಾದ ಮೇಲೆ ಇನ್ನು ಯಾವುದೇ ದಿಕ್ಕಿನಲ್ಲಿ ಬರಬಾರ್ದು ಅಂತ ಹೇಳಿ ಶಾಸ್ತ್ರದಲ್ಲಿ ಇರೋದು. ಕೆಲವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ನೋಡಿ, ತುಂಬ ಜನ ಈ ಈಶಾನ್ಯ ಭಾಗದಲ್ಲಿ
ಪೂರ್ವ ಈಶಾನ್ಯ ಮತ್ತು ಈಶಾನ್ಯ ಈ ಭಾಗದಲ್ಲಿ ಇಷ್ಟು ಈ ನಾನು ನೋಡಿರೋ ಪ್ರಕಾರ ಇಷ್ಟೇ ಭಾಗದಲ್ಲಿ ತುಂಬ ಜನರದ್ದು ಪಿಟ್ಟುಗುಂಡಿ, ಶೌಚಾಲಯ, ಬಚ್ಚಲು ಮನೆ ಎಲ್ಲವೂ ಕೂಡ ಇದೆ. ಆ ಮನೆಗೆ ಏನು ಎಫೆಕ್ಟ್ ಹೊಡೆಯುತ್ತೆ ಅಂದರೆ, ಫಸ್ಟು ಇಲ್ಲಿ ಅಧಿಪತಿ ಬಂದು ಬುಧ ಏನು ಮಾಡ್ತಾನೆ, ಬುದ್ಧಿಯನ್ನು ಕೆಡಿಸ್ತಾನೆ. ಯಾರ ಮಾತು ಕೇಳಲ್ಲ ಫಸ್ಟು. ಅದಾದಮೇಲೆ ಏನಾಗುತ್ತೆ, ಬೇರೆಯವರ ಮಾತನ್ನು ಕೇಳಿ ಬುದ್ಧಿ ಕೆಟ್ಟೋಗುತ್ತೆ. ಅದಾದ ನಂತರ ಹಣಕಾಸಿನ ವ್ಯವಹಾರದಲ್ಲಿ ದೊಡ್ಡ ಮಟ್ಟಕ್ಕೆ ಹೊಡೆತವನ್ನೇ ಬೀಳುತ್ತೆ. ಸುಖ ಸುಮ್ಮನೆ ನಿಮಗೆ ನಷ್ಟಗಳಾಗ್ತಾ ಇರ್ತವೆ. ಎಷ್ಟೋ ಜನರದ್ದು ಮದುವೆ ಆಗುವಂಥ ಸಮಯದಲ್ಲಿ ಬ್ರೇಕಪ್ ಆಗಿ ಹೋಗಿರೋರು ಇದ್ದಾರೆ. ಆ ಟೈಮಲ್ಲಿ ಇವರಿಗೆ ಅವಮಾನಗಳು ಕೂಡ ಆಗಿರ್ತವೆ, ಅನಾರೋಗ್ಯ ಸಮಸ್ಯೆಗಳು ಕೂಡ ಆಗ್ತಾ ಇರ್ತವೆ. ಏಳಿಗೆ ಆಗೋಕ್ಕೆ ಬಿಟ್ಟಿರೋದಿಲ್ಲ. ನಾವು ಎಷ್ಟೇ ದುಡಿತೀವಿ, ಏನೇ ಮಾಡ್ತೀವಿ, ಸಾಕಷ್ಟು ನಷ್ಟಗಳು ಹೊಂದಿದೆ ಅಂತ ಹೇಳಿ ನನ್ನ ಕ್ಲೈಂಟ್ಸ್ಗಳು ನಾನು ನೋಡಿರುವಂತಹ ಮನೆಗಳಲ್ಲಿ ಈ ರೀತಿಯಾಗಿ ಇರುತ್ತೆ. ಇಲ್ಲಿ ಯಾರಾದರೂ ಈಶಾನ್ಯ ಭಾಗದಲ್ಲಿ ಏನಾದರೂ ಪಿಟ್ಟುಗುಂಡಿ ಇತ್ತು ಅಂದರೆ ದಯವಿಟ್ಟು ಅದನ್ನು ರಿಮೂವನ್ನು ಮಾಡಿ. ಇನ್ನು ಪೂರ್ವದ ಭಾಗದಲ್ಲಿ ಒಬ್ರದ್ದು ಮಾತ್ರ ನೋಡಿದ್ದೀನಿ. ಈ ಪೂರ್ವ ದಿಕ್ಕಲ್ಲಿ ಪಿಟ್ಟುಗುಂಡಿ ಮಾಡಿದರೆ ಆ ಯಜಮಾನಿಗೆ ಮಾಡ್ತಾ ಈ ಮನೆ ಕಟ್ಟಿ ಸ್ಟಾರ್ಟ್ ಮಾಡಿ ಆ ಪಿಟ್ಟುಗುಂಡಿ ಮಾಡಿ ಒಂದು 15-20 ದಿವಸಕ್ಕೆ ಆ ಪಾರ್ಟಿ ಇಲ್ಲ. ಓಕೆ, ಆ ಮನೆ ಯಜಮಾನೇ ಇಲ್ಲ, ಮನೆಯೇ ನಿಂತೋಗಿದೆ. ಹಾಗೆ ಅರ್ಧಕ್ಕೆ ನಿಲ್ಲಿಸಿ ಬಿಟ್ಟಿದ್ದಾರೆ. ಇನ್ನು ಆಗ್ನೇಯ ದಿಕ್ಕಲ್ಲಿ ಕರೆಕ್ಟಾಗಿ ಮಾಡ್ತಾರೆ. ಈ ಆಗ್ನೇಯ ದಿಕ್ಕಲ್ಲಿ ಈ ಮೂಲೆ ಅಥವಾ ಈ ಕಡೆ ಈ ಭಾಗ, ಯಾಕಂದರೆ ಇಲ್ಲಿ ಅಡುಗೆ ಮನೆ ಬಂದಿರುತ್ತೆ. ಅಡುಗೆ ಮನೆ ಬಂದ ತಕ್ಷಣ ಏನು ಮಾಡ್ತಾರೆ, ಹಿಂಗೇ ಬಚ್ಚಲು ಮನೆಗೆ ಹೋಗಬೇಕು ಅಂತ ಹೇಳಿ ಇಲ್ಲೊಂದು ಡೋರ್ ಅಥವಾ ಇಲ್ಲ ಈಗ ಓಪನ್ ಮಾಡಿಕೊಂಡು ಇಲ್ಲೊಂದು ಡೋರ್ ಇಟ್ಕೊಂಡಿರ್ತಾರೆ. ಈಗ ಹೋಗಿ ಇಲ್ಲೊಂದು ಬಚ್ಚಲು ಮನೆ, ಟಾಯ್ಲೆಟು, ಇಲ್ಲ ಪಿಟ್ಟುಗುಂಡಿ ಎಲ್ಲ ಕೂಡ ಈ ಭಾಗದಲ್ಲೇ ಮಾಡಿಕೊಂಡು ಅವರು ಮಾಡಿರ್ತಾರೆ. ನೋಡಿ, ಈ ಭಾಗದಲ್ಲಿ ಎಲ್ಲ ಪಿಟ್ಟುಗುಂಡಿ, ಟಾಯ್ಲೆಟ್ ರೂಮು, ಬಚ್ಚಲು ಎಲ್ಲ ಮಾಡ್ಕೊಂಡಿರ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಆ ಮನೆಯ ಯಜಮಾನಿಗೆ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಯೂರಿನರಿ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ ಕಿಡ್ನಿ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಅಥವಾ ಪಿರಿಯಡ್ಸ್ ಏನಿದೆಯಲ್ಲ ಆ ಪ್ರಾಬ್ಲಮ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆಗ್ತಾಯಿರುತ್ತೆ. ದುಡಿಯುವಂತಹ ದುಡ್ಡು ಆಸ್ಪತ್ರೆಗೆ ಖರ್ಚಾಗ್ತಾ ಇರುತ್ತೆ. ಸರಿಯಾಗಿ ಆಮೇಲೆ ನಿಲ್ಲೋದಿಲ್ಲ ದುಡ್ಡು. ಸುಖ ಸುಮ್ಮನೆ ಯಾವಾಗ ನೋಡೋದು ವಾರಕ್ಕೆ 1-2 ಸಲ 3 ಸಲ ಆಸ್ಪತ್ರೆ. ಗೌರ್ಮೆಂಟ್ ಆಸ್ಪತ್ರೆ ತೋರಿಸಿದ್ರೆ ಓಕೆ, ಪ್ರೈವೇಟ್ ಆಸ್ಪತ್ರೆ ತೋರಿಸಿ ಏನು ಮಾಡ್ತೀರಾ? ಓಕೆನಾ? ಆದರೂ ಆ ಮಾತ್ರೆ ನುಂಗ್ತಾ ಏನಾಗುತ್ತೆ, ಪವರ್ ಇರೋಂಥ ಮಾತ್ರೆ ನುಂಗ್ದಾಗ ಏನಾಗುತ್ತೆ, ಕಿಡ್ನಿಗೆ ಹೊಡ್ತಾ ಬೀಳುತ್ತೆ. ಕಿಡ್ನಿ ಹೊಡ್ತಾ ಬಿದ್ದರೆ ಏನಾಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗೋದು, ಡಯಾಲಿಸಿಸಿಗೆ ಹೋಗೋದು, ಈ ಥರದ್ದು ಆಗ್ತಾಯಿರುತ್ತೆ. ಎಚ್ಚರಿಕೆಯನ್ನು ವಹಿಸಿ. ನೆಕ್ಸ್ಟು ಇಲ್ಲಿ ದಕ್ಷಿಣ ದಿಕ್ಕಲ್ಲೂ ಇಟ್ಟಿದ್ದಾರೆ. ಈ ದಕ್ಷಿಣ ದಿಕ್ಕಲ್ಲಿ ಇಟ್ಟರೆ ಏನಾದರೆ ಯಮನ ದಿಕ್ಕಾಗುತ್ತೆ. ಈ ಯಮನ ದಿಕ್ಕಲ್ಲಿ ನಾವು ಪಿಟ್ಟುಗುಂಡಿ ಏನೋ ಮಾಡಿದ್ರೆ ಏನಾಗುತ್ತೆ ಅಂದರೆ ಆರೋಗ್ಯಕ್ಕೆ ತುಂಬ ಹೊಡ್ತಾ ಬೀಳುತ್ತೆ. ಆ ಮನೆಯ ಯಜಮಾನಿಗೆ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳು, ಬ್ಲಡ್ಗೆ, ರಕ್ತಕ್ಕೆ ಸಂಬಂಧಿಸಿದಂತೆ ಅನಾರೋಗ್ಯ ಸಮಸ್ಯೆಗಳು ತುಂಬಾ ಕಾಡುತ್ತೆ. ಬೇಕಾದ್ರೆ ನೀವು ಯಾರಾದರೂ ಮನೆಯಲ್ಲಿ ನೋಡ್ಬೋದು, ನಾನೇ ನೋಡಿದ್ದೀನಿ. ಈ ಮನೆಯ ಒಳಗಡೆನೂ ಕೂಡ ಇಟ್ಟಿದ್ದಾರೆ. ಅಂಥ ಪುಣ್ಯಾತ್ಮರು ನಮ್ಮ ಅಕ್ಕಪಕ್ಕದಲ್ಲಿದ್ದಾರೆ. ದಯವಿಟ್ಟು ಅಂಥವರಿಗೆ ನೀವು ಸಲಹೆಯನ್ನು ಕೊಡಿ. ಇನ್ನು ನೈಋತ್ಯ ಭಾಗದಲ್ಲಿ, ಈ ಭಾಗದಲ್ಲಿ ಪಿಟ್ಟುಗುಂಡಿಯನ್ನು ಮಾಡಿರ್ತಾರೆ. ಈ ಪಿಟ್ಟುಗುಂಡಿ ಮಾಡಿದಾಗ ಇಲ್ಲಿ ರಾಹುವಿನ ಪ್ರಭಾವ ಹೆಚ್ಚಾಗುತ್ತೆ. ರಾಹುವಿನ ಪ್ರಭಾವ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಇಲ್ಲಿ ಆ ಮನೆಯ ಸ್ತ್ರೀಯರಿಗೆ ಏನಾಗುತ್ತೆ ಅಂದರೆ ಅನಾರೋಗ್ಯ ಸಮಸ್ಯೆಗಳಾಗ್ತವೆ. ಯಾವ ರೀತಿಯಾಗಿ ಅಂದರೆ ಕಾಲು ಜುಮ್ ಅನ್ನೋದು, ಕಾಲು ಯಾರೋ ಹೇಳ್ದಂಗೆ ಆಗ್ತಾ ಇರುತ್ತೆ, ಅಥವಾ ಬೆನ್ನು ನೋವು ಸಮಸ್ಯೆಗಳಾಗ್ತಾ ಇರುತ್ತೆ, ಅಥವಾ ಈ ಕ್ಯಾನ್ಸರ್ ಅಂತಹ ಕಾಯಿಲೆಗಳು ಕೂಡ ಬಂದಿದ್ದಾವೆ, ಸ್ಟ್ರೋಕ್ ಆಗಿದೆ. ಆಮೇಲೆ ಆ ಮನೆಯ ಹೆಣ್ಣುಮಗಳು ಏನಾಗಿದ್ದಾರೆ ಅಂದರೆ ಓಡೋಗಿದ್ದಾರೆ. ಅಂದರೆ ಅನೈತಿಕ ಸಂಬಂಧ ಈ ಥರದ್ದುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಓಕೆನಾ? ಈ ಥರದ್ದೆಲ್ಲ ಆಗುತ್ತೆ. ದಯವಿಟ್ಟು
ನೀವು ಎಚ್ಚರಿಕೆಯನ್ನು ವಹಿಸಿ ಇಲ್ಲಿ ಮಾಡಬೇಕಾದ್ರೆ. ನೆಕ್ಸ್ಟು ಇಲ್ಲೂ ಕೂಡ ಮಾಡಿದ್ದಾರೆ, ಪಶ್ಚಿಮ ನೈಋತ್ಯ ಇತ್ತು, ಪಶ್ಚಿಮ ನೈಋತ್ಯ ಭಾಗದಲ್ಲೂ ಕೂಡ ಮಾಡಿದ್ದಾರೆ. ಈ ಭಾಗದಲ್ಲಿ ಇತ್ತು ಅಂದರೂ ಕೂಡ ಇಲ್ಲಿ ಆ ಮದುವೆ ಆದಮೇಲೆ ಹೆಂಡತಿ ಮತ್ತು ತಾಯಿ ಅವರಿಬ್ಬರೂ ಕೂಡ ಸಂಬಂಧ ಸರಿ ಇರೋಲ್ಲ. ಹೆಂಡತಿ ಮತ್ತು ತಾಯಿಯ ಸಂಬಂಧ ಅಂದರೆ ಸೊಸೆ ಮತ್ತು ಅತ್ತೆದು ಸಂಬಂಧಗಳು ಸರಿ ಇರೋದಿಲ್ಲ. ಆಮೇಲೆ ಆ ಮನುಷ್ಯ ತುಂಬಾ ಹಾಳಾಗ್ತಾನೆ. ಜೀವನದಲ್ಲಿ ಎಷ್ಟೋ ಸಲ ಆತ ಅಪಘಾತಕ್ಕೆ ಒಳಗಾಗಿರ್ತಾರೆ. ಅದಾದಮೇಲೆ ಸಂತಾನ ಫಲನೂ ಕೂಡ ನಷ್ಟ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಈ ನೈಋತ್ಯ ಮತ್ತು ಈ ಭಾಗದಲ್ಲಿ ಇತ್ತು ಅಂದರೆ ಗಂಡಸ್ತನವನ್ನೇ ಕಳ್ಕೊತಾರೆ. ಹೇಳಬಾರ್ದು, ಇಂಥ ಭಾಗದಲ್ಲಿತ್ತು ಅಂದರೆ ಗಂಡಸ್ತನವನ್ನೇ ಕಳ್ಕೊತಾರೆ. ಇದನ್ನು ಪ್ರೂವ್ ಮಾಡಿದ್ದೀನಿ. ಅವರೇ ಅಂದಿದ್ದಾರೆ ಎಷ್ಟೋ ಜನ, ಅಣ್ಣ ಈ ಮನೆಯಲ್ಲಿದ್ದಾಗ ನನಗೆ ಮಕ್ಕಳಾಗಿಲ್ಲ, ಸುಮಾರು 3-4 ವರ್ಷ ಇದು ಮಾಡಿದ್ವಿ, ಮಕ್ಕಳಾಗಿರಲಿಲ್ಲ. ಈ ಮನೆ ಬಿಟ್ಟು ನಾವು ಹೊರಗಡೆ ಬಾಡಿಗೆ ಮನೆ ಹೋಗಿ ಬೇರೆ ಕಡೆ ಬೇರೆ ಊರಲ್ಲಿ ಅಲ್ಲಿ ಹೋಗಾದ್ಮೇಲೆ ನಮಗೆ ಮಕ್ಕಳಾಗಿದೆ. ಇಲ್ಲೆಷ್ಟೇ ಬಂದರೂ ನಾವು ಗಂಡ ಹೆಂಡತಿ ಇಬ್ಬರು ಕೂಡ ಸೇರೋಕ್ಕಾಗ್ತಿರ್ಲಿಲ್ಲ. ಆ ಥರ ಆಗೋದು. ಯಾಕೆ ಹಿಂಗೆ ಆಗ್ತಿದೆ ಅಂತೇಳಿ ಮನೆ ಬಿಟ್ಟೇ ಹೋಗಿದ್ವಿ. ಆಗ ನಾವು ನಮಗೆ ಈ ರೀತಿಯಾಗಿ ಪ್ರಾಬ್ಲಮ್ಸ್ ಎಲ್ಲ ತುಂಬ ಆಗೋದು. ಅಲ್ಲಿ ಹೋದ್ಮೇಲೆ ನಾವು ಮಗು ಆಗಿದೆ ಅಂತ ಹೇಳಿ ಕೂಡ ಅಂತಹ ಮನೆ ಓನರ್ಗಳೇ ನನಗೆ ಹೇಳಿದ್ದಾರೆ. ಅದಾದಮೇಲೆ ಪಶ್ಚಿಮ ದಿಕ್ಕಲ್ಲಿ ಆಲ್ಮೋಸ್ಟ್ ಅಲ್ಲೂ ತುಂಬ ಜನ ಕಡಿಮೆ ಮಾಡಿದ್ದಾರೆ, ಆದರೂ ಕೂಡ ಕೆಲವೊಂದೆಲ್ಲ ಮಾಡ್ಕೊಂಡಿದ್ದಾರೆ. ಈ ಭಾಗದಲ್ಲಿತ್ತು ಅಂದರೆ ಫೈನಾನ್ಷಿಯಲ್ಗೂ ಕೂಡ ಹೊಡ್ತಾ ಬೀಳುತ್ತೆ. ಆಮೇಲೆ ಅನಾರೋಗ್ಯ ಸಮಸ್ಯೆಗಳು ಕೂಡ ಆಗ್ತಾ ಇರುತ್ತೆ. ಇನ್ನು ವಾಯುವ್ಯ ದಿಕ್ಕಿನಲ್ಲಿ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಕೆಲವೊಬ್ಬರು ಪಶ್ಚಿಮ ವಾಯುವ್ಯದಲ್ಲಿ ಇಡ್ತಾರೆ, ಬಟ್ ನನಗೆ ಗೊತ್ತಿರೋದಂಗೆ ಇಲ್ಲಿ ಅಷ್ಟೊಂದು ಎಫೆಕ್ಟ್ ಏನು ಕೊಟ್ಟಿಲ್ಲ. ಬಟ್ ಆದರೆ ಹಣಕಾಸಿಗೆ ಬುದ್ಧಿಯನ್ನು ಕೆಡಿಸುತ್ತೆ, ಹಣಕಾಸಿಗೆ ತೊಂದರೆಯನ್ನು ಕೊಟ್ಟಿರುತ್ತೆ. ಸ್ವಲ್ಪ ಬೇಗ ಕೆಲಸಗಳಾಗಲ್ಲ. ಓಕೆ, ಆ ರೀತಿಯಾಗಿ ಸಮಸ್ಯೆಗಳು ಇಲ್ಲ ಆಗ್ತವೆ. ಇದು ತುಂಬಾ ಶ್ರೇಷ್ಠತೆಯನ್ನು ಹೊಂದಿದೆ. ಇನ್ನು ಕರೆಕ್ಟಾಗಿ ಉತ್ತರ ದಿಕ್ಕಲ್ಲಿ ಯಾರಾದರೂ ಇಟ್ಟಿದ್ದರೆ ದಯವಿಟ್ಟು ಇದು ಮಾಡ್ಕೊಳ್ಳಿ. ನಿಮ್ಮ ಮನೆಯ ಹೆಣ್ಣು ಮಗಳಿಗೆ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಚಿಕ್ಕ ವಯಸ್ಸಿಗೆ ಶುಗರನ್ನು ಬಂದ್ಕೊಂಡು ಅನೇಕ ರೋಗಗಳನ್ನು ತಂದುಕೊಂಡಿರ್ತಾರೆ. ಹಾಗೆ ಹೊಟ್ಟೆಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಕೂಡ ಪ್ರತಿದಿನ ಹೊಟ್ಟೆ ನೋವು ಅಂತಲೇ ಇರ್ತಾರೆ. ಇಂತಹ ಒಂದು ಸಮಸ್ಯೆಗಳು ಈ ಭಾಗದಲ್ಲಾಗುತ್ತೆ. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಇಷ್ಟೊಂದು ಸಮಸ್ಯೆಗಳಾಗೋದು ಒಂದು ಶೌಚಾಲಯದ ಗುಂಡಿಯಿಂದ. ಬೇಕಿದ್ರೆ ಚಾಲೆಂಜ್ ಮಾಡ್ತೀನಿ, ಓಪನ್ ಚಾಲೆಂಜ್ ಮಾಡ್ತೀನಿ. ಯಾರಾದರೂ ನಾನೇನು ಹೇಳಿದ್ದೀನಲ್ಲ, ಈ ಆಗ್ನೇಯ ದಿಕ್ಕು, ದಕ್ಷಿಣ, ನೈಋತ್ಯ, ಪಶ್ಚಿಮ ವಾಯುವ್ಯ, ಉತ್ತರ, ಈಶಾನ್ಯ ಭಾಗಗಳು, ಪೂರ್ವ, ಇಷ್ಟೂ ಭಾಗದಲ್ಲಿ ಏನಾದರೂ ಪಿಟ್ಟುಗುಂಡಿ ಯಾರು ನಿರ್ಮಾಣ ಮಾಡ್ಕೊಂಡಿದ್ದೀರಾ, ನಿಮ್ಮ ಜೀವನವನ್ನು ನೋಡ್ಕೊಳ್ಳಿ. ಹೇಗಿದೆ ಆರೋಗ್ಯ ಸಮಸ್ಯೆಗಳನ್ನು ನೋಡ್ಕೊಳ್ಳಿ. ಕುಟುಂಬದಲ್ಲಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ನನಗೆ ಕಮೆಂಟನ್ನು ಹಾಕಬೇಕಾಗತ್ತೆ. ಎರಡೇ ಶ್ರೇಷ್ಠತೆಯನ್ನು ಕೊಟ್ಟಿದ್ದಾರೆ, ಒಂದು ಉತ್ತರ ವಾಯುವ್ಯ ಮತ್ತು ಪೂರ್ವ ಆಗ್ನೇಯ ದಿಕ್ಕಲ್ಲಿ. ಅದು ಪೂರ್ವ ಮತ್ತು ಆಗ್ನೇಯ ದಿಕ್ಕಿನ ಮಧ್ಯಭಾಗದಲ್ಲಿ ಕೊಟ್ಟಿರುವಂಥದ್ದು. ನೋಡಿ ಸರಿಪಡಿಸ್ಕೊಳ್ಳಿ. ಜೀವನವನ್ನು ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ನೀವು ಪ್ರಾರಂಭಿಸಿ. ಜಸ್ಟ್ ಒಂದು ಪಿಟ್ಗುಂಡಿಯಿಂದ ಹಾಳಾಗಿರೋರು ತುಂಬ ಜನ ಇದ್ದಾರೆ. ಇನ್ನು ಮನೆ ಒಳಗೆ ಮಾತ್ರ ದಯವಿಟ್ಟು ಮಾಡೋಕ್ಕೋಗ್ಬೇಡಿ. ಯಾರೂ ಕೂಡ ಮನೆ ಒಳಗೆ ಪಿಟ್ಗುಂಡಿ ಮಾಡೋದು ದಯವಿಟ್ಟು ಮಾಡಬೇಡಿ. ಓಕೆ, ಇದಿಷ್ಟು ಇದರ ಒಂದು ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.